ಬಾಗಲಕೋಟೆ ಮತಕ್ಷೇತ್ರದಲ್ಲಿ ನಡೆಯುತ್ತಿರುವ ಉಪ ಚುನಾವಣೆ ಹಿನ್ನೆಲೆ ಬಿಜೆಪಿ ಪಕ್ಷದ ರಾಜ್ಯ ಮಟ್ಟದ ಮುಖಂಡರು ಆಗಮಿಸಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಪ್ರಚಾರ ಮಾಡಿದರು. ಬಾಗಲಕೋಟೆ ಮತಕ್ಷೇತ್ರದ ರಾಂಪುರ ಗ್ರಾಮದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ BS ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಹಾಗೂ ಪ್ರಹ್ಲಾದ್ ಜೋಶಿ ಸೇರಿದಂತೆ ಸಂಸದರು, ಮಾಜಿ ಸಚಿವರು, ಶಾಸಕರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರ, ಹಣ ದುರುಪಯೋಗ ಮಾಡಿಕೊಂಡು ಮತದಾರರ ಆಮಿಷಕ್ಕೆ ಒಳಗಾಗುವಂತೆ ಮಾಡುತ್ತಿದ್ದಾರೆ. ಆದರೆ ಮತದಾರರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಬದಲಾವಣೆ ಬಯಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದು ಪ್ರಚಾರ ಮಾಡಿದರೂ ಏನೂ ಪ್ರಯೋಜನ ಆಗಲ್ಲ. ಬಿಜೆಪಿ ಅಭ್ಯರ್ಥಿ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ಸಮಯದಲ್ಲಿ ಕೇಂದ್ರ ಸಚಿವರು ಆದಂಥ HD ಕುಮಾರಸ್ವಾಮಿ ಸೇರಿದಂತೆ ಇತರ ಮುಖಂಡರು ಮಾತನಾಡಿ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಧೋರಣೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬರ್ತಾ ಇದ್ದಾರೆ, ಅವರಿಗೂ ಸ್ವಾಗತ. ರಮೇಶ್ ಕತ್ತಿ ಅವರು ಬರ್ತಾ ಇದ್ದಾರೆ, ಅವರಿಗೂ ಸ್ವಾಗತ. ಫಲಿತಾಂಶ 2020 ವೀರಣ್ಣ ಚರಂತಿಮಠ ಅವರನ್ನ ಗೆಲ್ಲಿಸಬೇಕಂತ ಕೇಳ್ಕೊಂಡು ನಾನು ಅವರ ಮಾತುಗಳನ್ನು ಮುಗಿಸ್ತೇನೆ. ಸಿದ್ದರಾಮಯ್ಯನವರು ಹಳ್ಳಿ ಮೇಲೆ ಬರ್ತಾ ಇದ್ದಾರೆ. ಅವರ ಭಾಷಣದಲ್ಲಿ ಏನಾದರೂ ಈ ಒಂದು ಜಿಲ್ಲೆಗೆ ಕೊಟ್ಟಂತ ಕೊಡುಗೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಚುನಾವಣೆಗೆ ಹೋಗಬೇಕಾದಂತ ಅನಿವಾರ್ಯತೆ ಬಂದ ನಂತರ ಬಾಗಲಕೋಟೆಗೆ ಬಂದು ಒಂದು ಮೆಡಿಕಲ್ ಕಾಲೇಜಿಗೆ ಒಂದು ಶಂಕುಸ್ಥಾಪನೆ ಏನ್ ನೆರವೇರಿಸಿದ್ದೇವೆ ಅಂತಕ್ಕಂಥ ಭಾಷಣ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಭಾಗದಲ್ಲಿ ಒಂದು ಉತ್ತಮವಾದಂತ ಒಂದು ಮೆಡಿಕಲ್ ಕಾಲೇಜಿನ ಒಂದು ವ್ಯವಸ್ಥೆ ಚರಂತಿಮಠ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗೋಗಿದೆ. 25 ವರ್ಷ ಆಗಿದೆ. ಇವತ್ತು ನಮ್ಮ ಸರ್ಕಾರಗಳಲ್ಲಿ ಬಿಲ್ಡಿಂಗ್ಗಳನ್ನು ಕಟ್ತೀವಿ, ಕಟ್ಟಡಗಳನ್ನು ಕಟ್ತೀವಿ, ಆದರೆ ನಿಮಗೆ ಚಿಕಿತ್ಸೆ ಕೊಡಬೇಕಾದಂತ ವೈದ್ಯರು, ಸಿಬ್ಬಂದಿಗಳನ್ನ ಇವತ್ತು ಸರ್ಕಾರದ ಆಸ್ಪತ್ರೆಗಳಲ್ಲಿ ಈ ಸರ್ಕಾರದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನೀವು ಉದಾಹರಣೆಗೆ ಬಳ್ಳಾರಿಯಲ್ಲಿ ನಿಮ್ಮ ಪಕ್ಕದ ಜಿಲ್ಲೆ, ಎಷ್ಟು ಕುಟುಂಬದ ನನ್ನ ತಾಯಂದ್ರು ಹೆರಿಗೆಯ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಿ ಮರಣ ಹೊಂದಿದ್ದಾರೆ ಅಂತಕ್ಕಂಥ ಒಂದು ಕನಿಷ್ಠ ಪಾಪ ಪ್ರಜ್ಞೆಯನ್ನು ಸಹ ಇವತ್ತು ಈ ಸರ್ಕಾರದಲ್ಲಿ ನಾವು ಕಾಣ್ತಾ ಇಲ್ಲ. ಅಂತ ಖುಷಿ ಪಡಬೇಡಿ. ಬಹುಶಃ ಈಗ ಒಂದು 2-3 ತಿಂಗಳಿಂದ ಇನ್ನೂ ದುಡ್ಡು ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಇವರಿಗೆ ಮೊನ್ನೆ ಹಾಕಿದ್ದಾರೆ. ಯಾಕೆಂದ್ರೆ ಚುನಾವಣೆಗೆ ಮತ ಪಡಿಬೇಕಲ್ಲ. 2 ತಿಂಗಳು 3 ತಿಂಗಳು ಒಟ್ಟಿಗೆ 6,000 ಕೊಟ್ಟ ತಕ್ಷಣ ನನ್ನ ತಾಯಂದ್ರು ಅಯ್ಯೋ 6,000 ಕೊಟ್ಟವರಪ್ಪ ಅಂತ ಖುಷಿ ಪಡಬೇಡಿ. ಮುಂದಕ್ಕೆ ಬಹಳ ಕೆಟ್ಟ ದಿನಗಳನ್ನ ಈ ರಾಜ್ಯದಲ್ಲಿ ನೀವು ಕಾಣ್ತೀರಿ. ನಾನು ಈ ಭಾಗದ ಜನತೆಯಲ್ಲಿ ಕೇಳ್ತೇನೆ. ಬಸವರಾಜ ಬೊಮ್ಮಾಯಿ ಅವರೀಗ ಹೇಳಿದ್ರು 2018 ವಿಧಾನಸಭೆ ಚುನಾವಣೆ, ಆ ಚುನಾವಣೆ ಹೋದಂತ ಸಂದರ್ಭದಲ್ಲಿ ಸನ್ಮಾನೀಯ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 5 ವರ್ಷ ಈ ರಾಜ್ಯದ ಆಡಳಿತವನ್ನ ನಡೆಸಿ ಚುನಾವಣೆಗೆ ರಾಜ್ಯದ ಜನತೆ ಮುಂದೆ ಬಂದರು. ಆ ಒಂದು ಸನ್ನಿವೇಶದಲ್ಲಿ ರಾಜಕೀಯದಲ್ಲಿ ಬೆಳೆಸಿದಂತ ಕ್ಷೇತ್ರ ಅದು. ಅವರ ಬಗ್ಗೆ ಯಾರಿಗೂ ಹೆಸರು ಗೊತ್ತೇ ಇದ್ದಂತ ಕ್ಷೇತ್ರ. ಅಲ್ಲಿ ಹಲವಾರು ಬಾರಿ ಗೆಲ್ಲಿಸಿದ್ರು. ರಾಜ್ಯದ 5 ವರ್ಷ ಮುಖ್ಯಮಂತ್ರಿಯಾಗಿ ಚುನಾವಣೆಗೆ ಅವರು ಹೋದಾಗ ಅಲ್ಲಿ 35,000 ಅಂತರಗಳಿಂದ ಅವರನ್ನ ಚುನಾವಣೆಯಲ್ಲಿ ಸೋಲಿಸ್ತಾರೆ. ಯಾತಕ್ಕೆ ಸೋಲಿಸಿದ್ರು? ಅವರು ಆ ಭಾಗದ ಜನತೆ ಮತವನ್ನೇನು ಕೊಟ್ಟರು, ಅವರ ಒಂದು ನಿರೀಕ್ಷೆಗಳನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ರಲ್ಲಿ ವಿಫಲರಾಗಿದ್ದರು. ಅದೇ 2018 ಚುನಾವಣೆ ಮತ್ತೊಂದು ಕ್ಷೇತ್ರ ಬಹಳ ಲೆಕ್ಕಾಚಾರ ಮಾಡಿ ಇಲ್ಲಿ ಬಾದಾಮಿ ಕ್ಷೇತ್ರಕ್ಕೆ ಬಂದರು. ಬಾದಾಮಿ ಕ್ಷೇತ್ರದಲ್ಲಿ
ಬಹುಶಃ ಇಲ್ಲಿ ನನ್ನ ಸ್ನೇಹಿತ ಎಂತಿದ್ದಾನೆ, ಇಲ್ಲಿ ನಮ್ಮ ಹನುಮಂತಣ್ಣ ಬರೋದು. ಅವತ್ತೇನಾದ್ರೂ ಒಂದು ಅವ್ರು ಏನ್ ಚುನಾವಣೆಯಲ್ಲಿ ಸ್ಪೀಡಾಗಿ ಕೆಲಸ ಮಾಡ್ತಾ ಇದ್ರು, ಸ್ವಲ್ಪ ಚುನಾವಣೆಯಿಂದ ಹಿಂದೆ ಸರಿದಿದ್ರೆ ಬಹುಶಃ ಬಾದಾಮಿ ಕ್ಷೇತ್ರದಲ್ಲೂ ಸಿದ್ದರಾಮಯ್ಯನವರು ಕನಿಷ್ಠ 15-20 ಸಾವಿರ ಸೋಲ್ತಾ ಇದ್ರು. ನಾನು ಬಾಗಲಕೋಟೆಯ ಮತದಾರ ಬಂಧುಗಳಲ್ಲಿ ಕೇಳ್ತೇನೆ, ಚುನಾವಣೆಯಲ್ಲಿ ಬಂದರು ಈ ಭಾಗ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಸಭೆಗೆ ಬಂದಿರೋದ್ರಿಂದ, ಜೆಡಿಎಸ್ನ ಅನೇಕ ಮುಖಂಡರು ಬಂದಿರೋದ್ರಿಂದ ಒಂದು ರೀತಿ ಈ ಚುನಾವಣೆಗೆ ವೀರಣ್ಣ ಚಿರಂತೇಗೌಡ ಅವರಿಗೆ ಆನೆಯ ಬರೆ ಬಂದಂತಾಗಿದೆ ಅನ್ನೋ ಮಾತನ್ನು ಬಹುಶಃ ಪ್ರಾಮಾಣಿಕವಾಗಿ ಜೆಡಿಎಸ್ ಬಿಜೆಪಿ ಮುಂದೆ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ನಡೆಸಿದ್ರೆ ಯಾವುದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಕನಿಷ್ಠ 10,000ಕ್ಕೂ ಹೆಚ್ಚಿನ ಅಂತರಲ್ಲಿ ಗೆಲ್ತಾರೆ ಅನ್ನೋ ವಿಷಯ ಹಣದ ಬಲದಿಂದ, ಹೆಂಡದ ಬಲದಿಂದ, ತೋಳು ಬಲದಿಂದ ಜಾತಿಯ ವಿಷಬೀಜ ಬಿತ್ತಿ ಚುನಾವಣೆ ಗೆಲ್ಲುವಂತ ಕಾಲ ಹೋಗಿದೆ. ಈಗ ಜನ ಜಾಗೃತರಾಗಿದ್ದಾರೆ, ಬದಲಾವಣೆಗೆ ಹಾತೊರಿತಾ ಇದ್ದಾರೆ. ಬಾಗಲಕೋಟೆಯಲ್ಲೂ ಗೆಲ್ತೇವೆ, ದಾವಣಗೆರೆಯಲ್ಲೂ ಗೆಲ್ತೇವೆ ಅಂತ ವಿಶ್ವಾಸ ಅದನ್ನು ಹೊಡೆದ್ರು. ಆಮೇಲಿಂದ ನಮ್ಮ ವಾಲ್ಮೀಕಿ ಹಗರಣದ ದುಡ್ಡು, ಆ ವಾಲ್ಮೀಕಿ ನಿಗಮವನ್ನ ಸ್ಥಾಪಿಸಿದಂತವರು ಸನ್ಮಾನ್ಯ ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ಜಗದೀಶ್ ಶೆಟ್ಟರು ಎಲ್ಲ ಇದ್ದಾಗಾಗಿ ಆ ವಾಲ್ಮೀಕಿಯ ಜನರಿಗೆ ಅವ್ರಿಗೆ ಉದ್ಯೋಗ ಮಾಡಲಿಕ್ಕೆ, ಅವರಿಗೆ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಅದು ದುಡ್ಡು ನಿಗಮದಾಗ ದುಡ್ಡು ಕೊಟ್ರ ಆ ದುಡ್ಡು ಹೊಡೆದು ಜನರಿಗೆ ಮೋಸ ಮಾಡಿದಂತ ಮೋಸಗಾರ ಯಾರಿದ್ದಾರೆ ಮಾತಾಡಿದ್ರ ಹಿಂದೆ ಅದರ ಮುಂದಿಲ್ಲ ಹೀ ಇಲ್ಲ ದ ಇಲ್ಲ ಅದು ಬರೇ ಒಂದ ಬೇಕವ್ರಿಗೆ. ಆದ್ದರಿಂದ ಸ್ನೇಹಿತರೆ, ಯಾರು ದೇಶದಲ್ಲಿ ಕೋಮು ಗಲಭೆಯನ್ನು ಎಬ್ಬಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರ ಕಾಂಗ್ರೆಸ್ ಪಾರ್ಟಿಯವರು, ಕರ್ನಾಟಕದಲ್ಲಿ ಅವರಿಗೆ ಕುಬ್ಬಕ್ಕು ಕೊಡ್ತಾರ. ನಿನ್ನೆ ಹುಬ್ಬಳ್ಳಿಯೊಳಗೆ ಲವ್ ಜಿಹಾದ್ ಯಾರನ್ನೋ ಕರ್ಕೊಂಡು ಹೋಗುದು, ಅವ್ರಿಗೆ ಹತ್ಮೇಲೆ ಅತ್ಯಾಚಾರ ಮಾಡೋದು, ಬ್ಲಾಕ್ ಮೇಲ್ ಮಾಡೋದು, ಇವ್ರಿಗೆ ಎಲ್ಲಿಂದ ಧೈರ್ಯ ಬರ್ತದ? ಇವರಿಗೆ ಧೈರ್ಯವನ್ನ ಕೊಡ್ತಾ ಇರುವಂತವ್ರು ಯಾರಾದ್ರೂ ಇದ್ರೆ ಅದು ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಾರ್ಟಿ. ಇದನ್ನು ನಾವು ಮರಿಬಾರ್ದು. ಇದನ್ನ